ವಾರರ ಚಾಂಪಿಯನ್ ಆಗಿದೆ ಭಾರತ. ರೋಹಿತ್ ಶರ್ಮಾ ಪಡೆ ಭರ್ಜರಿಯಾಗಿ ಗೆದ್ದು ಮತ್ತೊಂದು ಐಸಿಸಿ ಟ್ರೋಫಿ ಚಾಂಪಿಯನ್ ಆಗಿದೆ. ರೋಹಿತ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್. ಧೋನಿ ನಂತರ ಭಾರತ ವಿಶ್ವಕಪ್ ಗೆದ್ದಿರಲಿಲ್ಲ. ಧೋನಿ ನಂತರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆದ್ದಿರಲಿಲ್ಲ. ಆ ಎರಡನ್ನೂ ಸಾಧಿಸಿ ತೋರಿಸಿದ್ದಾರೆ ರೋಹಿತ್ ಶರ್ಮಾ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಮ್ ಇಂಡಿಯಾ ಕಪ್ ಜೊತೆಗೆ ವೈಟ್ ಜಾಕೆಟ್ ಹಾಕೊಂಡು ಸಂಭ್ರಮ ಪಟ್ಟಿದೆ. ವೈಟ್ ಜರ್ಸಿಯನ್ನೇ, ವೈಟ್ ಜಾಕೆಟ್ ಅನ್ನೇ, ವೈಟ್ ಬ್ಲೇಸರ್ ಎನ್ನೇ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟ ವಿಷಯ. ಆದ್ರೆ ಟೂರ್ನಿ ಗೆದ್ದವರಿಗೆ ಟ್ರೋಫಿ ಕೊಡೋದು ನೆನಪಿಗೆ ಅಂತ ಪುಟ್ಟದೊಂದು ಸ್ಮರಣಿಕೆ ಕೊಡೋದು ಕಾಮನ್. ಆದ್ರೆ ಇಲ್ಲಿ ಯಾಕೆ ವೈಟ್ ಜಾಕೆಟ್ ಕೊಡ್ತಾರೆ? ವೈಟ್ ಜಾಕೆಟ್ಗೆ ಒಂದು ವಿಶೇಷ ಅರ್ಥ ಇದೆ. ವೈಟ್ ಜಾಕೆಟ್ ಅನ್ನ ಬ್ಯಾಡ್ಜ್ ಆಫ್ ಹಾನರ್ ಅಂತಾರೆ. ಅದೊಂದು ಗೌರವದ ಸಂಕೇತ, ಶುದ್ಧತೆಯ ಸಂಕೇತ. ಹೀಗಾಗಿಯೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಜೊತೆಗೆ ವೈಟ್ ಜಾಕೆಟ್ ಅನ್ನ ಕೊಡುತ್ತೆ. ಅದೊಂದು ಗೌರವದ, ಪರಿಶುದ್ಧತೆಯ, ಎಕ್ಸಲೆನ್ಸಿ, ಪ್ರೌಢಿಮೆ, ಹೀಗೆ ಯಾವ್ಯಾವ ಒಳ್ಳೊಳ್ಳೆಯ ಪದಗಳಿವೆಯೋ ಆ ಎಲ್ಲವುಗಳ ಸಂಕೇತ ಅನ್ನೋ ಕಾರಣಕ್ಕೆ ವೈಟ್ ಜಾಕೆಟ್ ಕೊಡೋ ಸಂಪ್ರದಾಯ ಇಟ್ಕೊಂಡಿದೆ. ಈ ರೀತಿಯ ವೈಟ್ ಜಾಕೆಟ್ ಕೊಡೋದು ಚಾಂಪಿಯನ್ಸ್ ಟ್ರೋಫಿ ವಿಜೇತರಿಗೆ ಮಾತ್ರ. ಈ ಚಾಂಪಿಯನ್ಸ್ ಟ್ರೋಫಿಗೆ ವೈಟ್ ಜಾಕೆಟ್ ಕೊಡೋದು ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು 2009ರಲ್ಲಿ. ಆಗ ಮುಂಬೈ ಮೂಲಕದ ಟೈಲರ್ ಎಂ ಬಬಿತಾ ಅನ್ನೋರಿಂದ ಈ ಜಾಕೆಟ್ ಡಿಸೈನ್ ಮಾಡಿಸಲಾಯಿತು. ಇಟಾಲಿಯನ್ ಉಣ್ಣೆಯ ಬಟ್ಟೆಯನ್ನ ಬಳಸಿ ಡಿಸೈನ್ ಮಾಡಿಸಿದ ಜಾಕೆಟ್ ಇವತ್ತಿಗೂ ಆ ಪದ್ಧತಿಯನ್ನೇ ಉಳಿಸಿಕೊಂಡಿದೆ. ಈ ಜಾಕೆಟಿನ ಅಂಚುಗಳಲ್ಲಿ ಚಿನ್ನದ ಎಳೆಯನ್ನ ಲೈಟ್ ಆಗಿ ಬಳಸಲಾಗಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ವಿಶ್ವಕಪ್ ಟೂರ್ನಿಗಿಂತ ಗ್ರೇಟ್. ಅಲ್ಲಿ ಅರ್ಹತೆ ಪಡೆದು ಬಂದ ತಂಡಗಳು ಆಡುತ್ತವೆ. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ವಿಶ್ವಕಪ್ ಟೂರ್ನಿಯಲ್ಲಿ ಟಾಪ್ ಬಂದ ತಂಡಗಳನ್ನೇ ಆಡಿಸಲಾಗುತ್ತೆ. ಹೀಗಾಗಿ ಇದು ವಿಶ್ವಕಪ್ ಟೂರ್ನಿಗಿಂತ ದೊಡ್ಡದು ಅನ್ನುತ್ತಿದೆ ಐಸಿಸಿ. ಅಂದ ಹಾಗೆ ಈ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತ ಸತತವಾಗಿ ಟಾಸ್ ಸೋತಿದೆ. ಆದ್ರೆ ಮ್ಯಾಚ್ ಸೋತಿಲ್ಲ. ಚೇಸ್ ಮಾಡಿಯೂ ಗೆದ್ದಿದೆ, ಡಿಫೆಂಡ್ ಮಾಡಿಕೊಂಡು ಗೆದ್ದಿದೆ. ಟ್ರೋಫಿ ಗೆಲ್ಲೋ ಹಾದಿಯಲ್ಲಿ ದಕ್ಷಿಣ ಆಫ್ರಿಕಾ, ಅಫ್ಘಾನಿಸ್ತಾನ ಬಿಟ್ರೆ ಮಿಕ್ಕೆಲ್ಲ ತಂಡಗಳ ವಿರುದ್ಧ ಆಡಿದೆ. ಪಾಕಿಸ್ತಾನ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಾಂಗ್ಲಾದೇಶ, ಇಂಗ್ಲೆಂಡ್ ಎಲ್ಲರನ್ನೂ ಸದೆ ಬಡಿದೆ ಟ್ರೋಫಿ ಗೆದ್ದಿದೆ. ಒಮ್ಮೆಯೂ ಸೋತಿಲ್ಲ. ಜೆಂಟಲ್ಮನ್ ಗೇಮ್ ಕ್ರಿಕೆಟ್ ಟೂರ್ನಿಯಲ್ಲಿ 3ನೇ ಬಾರಿಗೆ ಚಾಂಪಿಯನ್ ಆಗಿರುವ ಭಾರತ 3 ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರುವ ಏಕೈಕ ತಂಡ. ಈ ಹಿಂದೆ ಸೌರವ್ ಗಂಗೂಲಿ, ಧೋನಿ ನೇತೃತ್ವದಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು. ಇದೀಗ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಭಾರತ ಚಾಂಪಿಯನ್ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.